ನಮಸ್ತೆ ಸ್ನೇಹಿತರೆ. ಇಂದು ನಾವು ಜೀವಶಾಸ್ತ್ರದ ಅತಿ ಪ್ರಮುಖ ವಿಷಯವಾದ ಆಹಾರದ ಘಟಕಗಳು ಮೇಜರ್ ನ್ಯೂಟ್ರಿಯೆಂಟ್ಸ್ ಎಂಬ ವಿಷಯವನ್ನು ನಾನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತವನ್ನು ಪಡಿಸ್ತಾ ಇದ್ದೀನಿ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ವಿಷಯದಿಂದ ಪ್ರೋಟೀನ್ಸ್ ಬಗ್ಗೆ ಆಗ್ಬೋದು, ಮಿನರಲ್ಸ್ ಬಗ್ಗೆ ಆಗ್ಬೋದು, ವಿಟಮಿನ್ಸ್ ಬಗ್ಗೆ ಆಗ್ಬೋದು, ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಆಗ್ಬೋದು, ಎಕ್ಸಾಮಲ್ಲಿ ಸರ್ವೇ ಸಾಮಾನ್ಯವಾಗಿ ಅದರಲ್ಲೂ ಕೂಡ KS, FTA, STA, PCPS ಎಕ್ಸಾಮಲ್ಲೂ ಕೂಡ ಈ ಕ್ವಶನ್ಸ್ ಕೇಳ್ತಾನೆ. ಈ ಒಂದು ಟಾಪಿಕ್ಕಿಂದ ಸರ್ವೇ ಸಾಮಾನ್ಯವಾಗಿ ಕ್ವಶನ್ಸ್ಗಳು ಬಂದೇ ಬರ್ತಾ ಹೋಗುತ್ತೆ. ಹಾಗಾಗಿ ನಾನು ಇವತ್ತು ಈ ಟಾಪಿಕ್ಕಿಂದ ತೊಗೊಂಡಿದ್ದೀನಿ. ಇದೇ ರೀತಿಯಲ್ಲಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಎಕ್ಸಾಮಲ್ಲಿ ರಿಪೀಟ್ ಆಗುವಂತಹ ಏರಿಯಾಗಳು, ಕ್ವಶನ್ಸ್ಗಳು ರಿಪೀಟ್ ಆಗುವಂಥ ಏರಿಯಾದ ಮೇಲೆ ಫೋಕಸ್ ಮಾಡಿ ವೀಡಿಯೋಗಳನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀವಿ. ಹಾಗಿದ್ದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಲಿಂಕನ್ನು ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡಿ. ನಾವು ಹಾಗಾಗಲೇ ನಿಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ಅತ್ಯಂತ ಪ್ರಮುಖ ಯೋಜನೆಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಪರಿಸರಕ್ಕೆ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇವೆಲ್ಲ ವಿಡಿಯೋಗಳನ್ನ ನೋಡಬೇಕು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ನ ಪ್ಲೇಲಿಸ್ಟಿಗೆ ಹೋದರೆ ಎಲ್ಲ ಸಬ್ಜೆಕ್ಟ್ ವೈಸಲ್ಲಿ ನಿಮಗೆ ವಿಡಿಯೋಗಳು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಹಾರ, ಫುಡ್ ಅಂದರೆ ಯಾವುದನ್ನು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ, ಮೇಜರ್ ಆಹಾರ ಘಟಕಗಳು ಯಾವುದು, ಪ್ರಮುಖವಾದಂತಹ ಆಹಾರದ ಘಟಕಗಳು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ಸ್ಗಳು, ಲಿಪಿಡ್ಸ್ಗಳು, ಪ್ರೋಟೀನ್ಸ್ಗಳು, ನೀರು, ಜೀವಸತ್ವಗಳು ಅಂದರೆ ವಿಟಮಿನ್ಸ್, ಲವಣಗಳು ಅಂದರೆ ಮಿನರಲ್ಸ್ ಮತ್ತು ನಾರು ಪದಾರ್ಥಗಳು ಅಥವಾ ಫೈಬರ್ ಮೆಟೀರಿಯಲ್ಸ್ ಇವೆಲ್ಲವೂ ಕೂಡ ಮನುಷ್ಯನಿಗೆ ಬೇಕಾಗಿರುವಂತಹ ಪ್ರಮುಖವಾದಂತಹ ಆಹಾರದ ಘಟಕಗಳು ಆಗಿರ್ತವೆ. ಹಾಗಾಗಿನೇ ಇವೆಲ್ಲವೂ ಕೂಡ ಪ್ರಮುಖವಾದ ಆಹಾರ ಘಟಕಗಳು ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ ಏನಿದೆ, ಈ ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ಗಳನ್ನು ನಾವು ಶಕ್ತಿಯ ಉತ್ಪಾದಕಗಳು ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಶಕ್ತಿಯ ಉತ್ಪಾದಕಗಳು, ಎನರ್ಜಿ ಕೊಡುವಂಥದ್ದು ಯಾವುದು ಅಂತ ಕೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ಗಳು. ಈ ಲಿಪಿಡ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳನ್ನ ಶಕ್ತಿಯ ಉತ್ಪಾದಕಗಳು ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಯಾವುದನ್ನು ಶಕ್ತಿಯ ಉತ್ಪಾದಕಗಳು ಎಂದು ಕರಿತೀವಿ ಅಂತ ಹೇಳಿದ್ರೆ ನಾವು ಯಾವುದು ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಗಳು. ಮತ್ತು ಪ್ರೋಟೀನ್ಸ್ ಮತ್ತು ನೀರುಗಳನ್ನು, ಪ್ರೋಟೀನ್ಸ್ ಮತ್ತು ನೀರೇನಿದೆ, ಈ ಪ್ರೋಟೀನ್ಸ್ ಮತ್ತು ನೀರುಗಳು ದೇಹದ ನಿರ್ಮಾಣ ಕಾರ್ಯಗಳು ಅಂತ ಕರಿತೀವಿ. ಅಂದರೆ ನಮ್ಮ ದೇಹ, ಮನುಷ್ಯನ ಬಾಡಿ ಏನಿದೆ, ಮನುಷ್ಯನ ದೇಹ ಏನಿದೆ, ಈ ದೇಹದ ನಿರ್ಮಾಣ ಕಾರ್ಯಗಳು ಅಂತ ಕರಿತಾ ಹೋಗ್ತೀವಿ. ಪ್ರೋಟೀನ್ ಮತ್ತು ನೀರನ್ನು ಎಂದು ಕರಿತಾ ಹೋಗ್ತೀವಿ, ದೇಹದ ನಿರ್ಮಾಣ ಕಾರ್ಯಗಳು ಅಂತ. ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಗಳನ್ನು ಶಕ್ತಿ ಉತ್ಪಾದಕಗಳು ಅಂತ ಕರಿತಾ ಹೋಗ್ತೀವಿ. ಇನ್ನು ಹಾಗಿದ್ರೆ ಜೀವಸತ್ವ ಮತ್ತು ಮಿನರಲ್ಸ್ಗಳನ್ನು, ಜೀವಸತ್ವ ಮತ್ತು ಮಿನರಲ್ಸ್ಗಳನ್ನು ದೇಹ ನಿಯಂತ್ರಕಗಳು ಅಂತ ಕರಿತಾ ಹೋಗ್ತೀವಿ. ಜೀವಸತ್ವ ಮತ್ತು ಲವಣತೆಗಳನ್ನು ಅಥವಾ ಮಿನರಲ್ಸನ್ನು ನಾವೆಂತ ಕರಿತಾ ಹೋಗ್ತೀವಿ, ದೇಹ ನಿಯಂತ್ರಕಗಳು, ಮಾನವ ದೇಹದ ನಿಯಂತ್ರಕಗಳು ಅಂತ ಕರಿತಾ ಹೋಗ್ತೀವಿ. ಈ ನಾರು ಪದಾರ್ಥಗಳು ಏನಕ್ಕೆ, ಮನುಷ್ಯನ ವಿಸರ್ಜನೆ ಕ್ರಿಯೆಗೆ ಇದು ಸಹಾಯವಾಗ್ತಾ ಹೋಗುತ್ತೆ. ಫೈಬರ್ ಮೆಟೀರಿಯಲ್ಸ್ ಏನಿದೆ, ನಾರು ಪದಾರ್ಥ, ಇದು ವಿಸರ್ಜನೆಗೆ ಸಹಾಯವಾಗುತ್ತೆ. ಇಷ್ಟು ಕೂಡ ಆಹಾರದ ಪ್ರಮುಖ ಘಟಕಗಳು. ಈ ಆಹಾರದ ಪ್ರಮುಖ ಘಟಕಗಳಲ್ಲಿ ಒಂದೊಂದನ್ನೇ ಡಿಸ್ಕಸ್ ಮಾಡೋಣ. ಇದರಲ್ಲಿ ನಿಮಗೆ ಅತಿ ಎಕ್ಸಾಮಲ್ಲಿ ಕೇಳುವಂಥ ಟಾಪಿಕ್ ಮಾತ್ರ ಡಿಸ್ಕಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಯಾವುದು, ಕಾರ್ಬೋಹೈಡ್ರೇಟ್ಸ್ ಡಿಸ್ಕಸ್ ಮಾಡ್ತೀನಿ, ಲಿಪಿಡ್ಸ್, ಪ್ರೋಟೀನ್ಸ್, ಜೀವಸತ್ವಗಳು, ವಿಟಮಿನ್ಸ್ ಬಗ್ಗೆ, ಲವಣತೆ ಬಗ್ಗೆ, ಈ 4 ಕೂಡ ಅತ್ಯಂತ ಪ್ರಮುಖವಾಗಿರುವಂಥದ್ದು, 5 ಕೂಡ. ಹಾಗಾಗಿ 5 ಟಾಪಿಕ್ನ ನಾನು ಇವತ್ತು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇ ಟಾಪಿಕ್ ತಗೋಣ, ಕಾರ್ಬೋಹೈಡ್ರೇಟ್ಸ್ಗಳು. ಕಾರ್ಬೋಹೈಡ್ರೇಟ್ಸ್ಗಳು ಪ್ರಮುಖವಾದಂಥ ಯಾವ ಧಾತುಗಳನ್ನು ಒಳಗೊಂಡಿರುತ್ತೆ ಅಂತ ಎಕ್ಸಾಮಲ್ಲಿ ಕೇಳ್ತಾನೆ. ನೀವು ಯಾವುದೇ ಎಕ್ಸಾಮ್ ಆದರೂ ಕೂಡ ಕಾರ್ಬೋಹೈಡ್ರೇಟ್ಸ್ ಹೊಂದಿರುವಂಥ ಧಾತುಗಳು ಯಾವುದು ಅಂತ ಕೇಳಿದ್ರೆ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎಂಬ ಧಾತುಗಳನ್ನು ಕಾರ್ಬೋಹೈಡ್ರೇಟ್ಸ್ಗಳು ಹೊಂದಿರ್ತವೆ. ಹಾಗೆಯೇ ಈ ಕಾರ್ಬೋಹೈಡ್ರೇಟ್ಸ್ಗಳನ್ನು ಹೊಂದಿರುವಂತಹ ಆಹಾರ ಧಾನ್ಯಗಳು ಮತ್ತು ಆಲೂಗೆಡ್ಡೆ ಅತ್ಯಂತ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ಗಳನ್ನು ಸಾಮಾನ್ಯವಾಗಿ ಹೊಂದಿರುತ್ತೆ. ಒಂದು ಗ್ರಾಮ್ ಕಾರ್ಬೋಹೈಡ್ರೇಟ್ಸನ್ನು, 1 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ಬಿಡುಗಡೆ ಆಗಬೇಕು ಅಂತಂದರೆ 1 ಗ್ರಾಮ್ ಕಾರ್ಬೋಹೈಡ್ರೇಟ್ಸಿಂದ ಎಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ಕೇಳಿದ್ರೆ 1 ಗ್ರಾಮ್ ಕಾರ್ಬೋಹೈಡ್ರೇಟ್ಸಿಂದ 1.7 ಕಿಲೋ ಜೌಲಷ್ಟು ಶಕ್ತಿಯ ನಮಗೆ ಬಿಡುಗಡೆ ಆಗ್ತಿದೆ, ಶಕ್ತಿಯು ಬಿಡುಗಡೆ ಆಗ್ತಾ ಹೋಗುತ್ತೆ. ಇನ್ನು ಕಾರ್ಬೋಹೈಡ್ರೇಟ್ಸ್ನ ವಿಧಗಳು, ಟೈಪ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ನ ವಿಧಗಳು. ಈ ಕಾರ್ಬೋಹೈಡ್ರೇಟ್ಸನ್ನು ಪ್ರಮುಖವಾಗಿ ನಾವು 3 ವಿಭಾಗಗಳಾಗಿ ಮಾಡ್ಕೊಳ್ತಾ ಹೋಗ್ತೀವಿ. ಮೊದಲನೇದಾಗಿ ಮೋನೋಸ್ಯಾಕರೈಡ್ಗಳು. ಈ ಮೋನೋಸ್ಯಾಕರೈಡ್ಗಳು ಇವು ಒಂದೇ ಒಂದು ಸರಳ ಸರ್ಕಾರಗಳನ್ನು ಹೊಂದಿರ್ತವೆ. ಅವನು ಮೋನೋಸ್ಯಾಕರೈಡ್ಸ್ ಅಂದರೆ ಕೇಳಲ್ಲ, ಎಕ್ಸಾಂಪಲ್ ಕೇಳೋ ಸಾಧ್ಯತೆ ಇರುತ್ತೆ. ಸಾಕರೈಡ್ಸ್ಗಳಿಗೆ ಎಕ್ಸಾಂಪಲ್ ಯಾವುದು, ಗ್ಲೂಕೋಸ್, ಗ್ಯಾಲಕ್ಟೋಸ್, ಫ್ರಕ್ಟೋಸ್ ಮತ್ತು ರೈಬೋಸ್. ಇವೆಲ್ಲವೂ ಕೂಡ ಸಿಂಗಲ್ ಅಥವಾ ಒಂದು ಸರಳ ಸರ್ಕಾರಗಳನ್ನು ಹೊಂದಿರುವಂತಹವುಗಳು. ಹಾಗಾಗಿ ಇವುಗಳನ್ನ ಮೋನೋಸ್ಯಾಕರೈಡ್ಸ್ಗಳು ಅಂತ ಕರಿತಾ ಹೋಗ್ತೀವಿ. ಎರಡನೇದು ಡೈಸ್ಯಾಕರೈಡ್ಗಳು.
ಇದು ಎರಡು ಸರಳ ಸರ್ಕಾರಗಳನ್ನು ಅಣುಗಳನ್ನು ಹೊಂದಿರೋಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್ಗಳನ್ನು ಹೊಂದಿರುತ್ತೆ, ಅದೇ ಯಾವುದು ಸುಕ್ರೋಸ್. ಇನ್ನು ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸನ್ನು ಹೊಂದಿರುತ್ತೆ, ಅದನ್ನು ಲ್ಯಾಕ್ಟೋಸ್ ಅಂತ ಕರಿತಾ ಹೋಗ್ತೀವಿ, ಹಾಲುಗಳಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನು ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಮ್ಯಾಲ್ಟೋಸ್ ಗೋಧಿ. ಇವೆಲ್ಲನೂ ಕೂಡ ನಾವು ಡೈಸ್ಯಾಕರೇಟ್ಗಳು ಅಂತ ಕರಿತೀವಿ. ನೋಡಿ ಇಲ್ಲಿ ಎರಡು ಸರ್ಕಾರ ಅಣುಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಇದಕ್ಕೆ ನಾವು ಡೈಸ್ಯಾಕರೇಟ್ಸ್ಗಳು ಅಂತ ಕರಿತಾ ಹೋಗ್ತೀವಿ. ಇನ್ನು ಪಾಲಿಸ್ಯಾಕರೇಟ್ಸ್ಗಳು ಎರಡಕ್ಕಿಂತ ಹೆಚ್ಚು ಸರಳ ಸರ್ಕಾರಗಳನ್ನು ಹೊಂದಿರೋದಕ್ಕೆ ನಾವು ಪಾಲಿಸ್ಯಾಕರೇಟ್ಸ್ಗಳು ಅಂತ ಕರಿತಾ ಹೋಗ್ತೀವಿ. ಎಕ್ಸಾಂಪಲ್ ಸ್ಟಾರ್ಚ್ ಅಂದರೆ ಪಿಷ್ಟ, ಇಲ್ಲ ಆಲೂಗೆಡ್ಡೆ, ಅಕ್ಕಿಯ ಗಂಜಿ, ಇವೆಲ್ಲದರಿಂದ ಸ್ಟಾರ್ಚ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಗ್ಲೈಕೋಜನ್ ಪ್ರಾಣಿಗಳು ತಿನ್ನುವಂಥ ಆಹಾರ, ಗ್ಲೈಕೋಜನ್, ಸೆಲ್ಯುಲಸ್ ಸಿರಿಧಾನ್ಯಗಳಲ್ಲಿ, ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ. ಈ ಸೆಲ್ಯುಲಸ್ ಸಾಮಾನ್ಯವಾಗಿ ಜೀರ್ಣಕ್ರಿಯೆಗೆ ಮತ್ತು ವಿಸರ್ಜನೆ ಕ್ರಿಯೆಗೆ ಸಹಾಯಕಾರಿಯಾಗ್ತಾ ಹೋಗುತ್ತೆ. ಸೊ ಇವೆಲ್ಲನೂ ಕೂಡ ಪಾಲಿಸ್ಯಾಕರೈಡ್ಸ್ಗಳು ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ನಾವು ಹೆಚ್ಚಾಗಿ ಸೇವಿಸ್ತಾ ಇದ್ದರೆ, ಕಾರ್ಬೋಹೈಡ್ರೇಟ್ಸ್ಗಳನ್ನು ಹೆಚ್ಚಾಗಿ ತಿಂದರೆ ಏನು ಸ್ಥೂಲತೆ ಬರುತ್ತೆ ಅಂದರೆ ನೀವು ದಪ್ಪ ಆಗ್ತಾ ಹೋಗ್ತೀರಾ. ಸೊ ದಪ್ಪ ಆಗ್ತಿದ್ದೀವಿ ಅಂತಾರೆ, ಕಾರ್ಬೋಹೈಡ್ರೇಟ್ಸ್ಗಳ ಪ್ರಮಾಣವನ್ನು ನಾವಿಲ್ಲಿ ಜಾಸ್ತಿ ತಗೊಳ್ತಾ ಇದ್ದೀವಿ ಅಂತ. ಓಕೆ, ನೆಕ್ಸ್ಟ್ ಟಾಪಿಕ್ ನೋಡೋಣ, ಲಿಪಿಡ್ಗಳು. ಸೊ ಈ ಲಿಪಿಡ್ಸ್ ಏನಿದೆ, ಈ ಲಿಪಿಡ್ಸ್ಗಳಲ್ಲಿ ಇರುವಂತಹ ಪ್ರಮುಖವಾದಂತಹ ಧಾತುಗಳು ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಈ ಲಿಪಿಡ್ಸ್ಗಳಲ್ಲಿರುವ ಪ್ರಮುಖವಾದ ಧಾತು ಅಂದರೆ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎಂಬ ಪ್ರಮುಖವಾದಂಥ ಧಾತುಗಳು ನೋಡ್ತಾ ಹೋಗ್ತೀವಿ. ನಾವು ಪ್ರತಿನಿತ್ಯ ತೆಗೆದುಕೊಳ್ಳುವಂಥ ಆಹಾರದಲ್ಲಿ ಕೊಬ್ಬಿನ ಪ್ರಮಾಣ 75 ಗ್ರಾಮ್ ಅಷ್ಟು ಇರಲೇಬೇಕಾಗುತ್ತೆ. ನಾವು ಪ್ರತಿದಿನವೂ ಕೂಡ ಸರ್ವೇ ಸಾಮಾನ್ಯವಾಗಿ 75 ಗ್ರಾಮ್ ಅಷ್ಟು ಈ ಕೊಬ್ಬಿನ ಪ್ರಮಾಣವನ್ನು ನಾವು ಪಡ್ಕೋಬೇಕಾಗತ್ತೆ. 1 ಗ್ರಾಮ್ ಕೊಬ್ಬಿನವನ್ನು ದಹನ ಮಾಡಿದಾಗ ಅದರಿಂದ 3.7 ಕಿಲೋ ಜೋಲ್ಗಳಷ್ಟು ಶಕ್ತಿಯು ಬಿಡುಗಡೆ ಆಗುತ್ತೆ. 1 ಗ್ರಾಮ್ ಕೊಬ್ಬನ್ನು ಬೇಯಿಸಿದಾಗ, ದಹನ ಮಾಡಿದಾಗ, ಕರಗಿದಾಗ ಅದರಿಂದ 3.7 ಕಿಲೋ ಜೌಲ್ಗಳಷ್ಟು ಶಕ್ತಿಯ ಬಿಡುಗಡೆ ಆಗೋದು ಕೂಡ ನೋಡ್ಬೋದು. ಓಕೆ, ಇನ್ನು ಟೈಪ್ಸ್ ಆಫ್ ಫ್ಯಾಟ್, ಕೊಬ್ಬಿನ ವಿಧಗಳು. 2 ವಿಧದ ಕೊಬ್ಬುಗಳನ್ನು ನೋಡ್ತಾ ಹೋಗ್ಬೋದು. ಒಂದು ಪರ್ಯಾಪ್ತ ಕೊಬ್ಬು, ಉದಾಹರಣೆಗೆ ಯಾವುದು, ನೀವು ತಿನ್ನುವಂಥ ಬೆಣ್ಣೆ, ತುಪ್ಪ, ವನಸ್ಪತಿ ಅಂದರೆ ಡಾಲ್ಡಾ ಅಂತ ಕರಿತೀವಲ್ಲ ಅದು, ಇವು ಕೂಡ ಪರ್ಯಾಪ್ತ ಕೊಬ್ಬುಗಳು ಅಂತ ಕರಿತಾ ಹೋಗ್ತೀವಿ. ಎರಡನೇದು ಅಪರ್ಯಾಪ್ತ ಕೊಬ್ಬು, ಉದಾಹರಣೆಗೆ ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ತೆಂಗಿನ ಎಣ್ಣೆ ಇತ್ಯಾದಿ ಇವೆಲ್ಲನೂ ಕೂಡ ನಾವೆಂತ ಕರಿತೇವೆ, ಅಪರ್ಯಾಪ್ತ ಕೊಬ್ಬು. ನೋಡಿ, ಪರ್ಯಾಪ್ತ ಕೊಬ್ಬುಗಳು ಬೆಣ್ಣೆ, ತುಪ್ಪ, ವನಸ್ಪತಿ ಇವೆಲ್ಲನೂ ಕೂಡ ಘನ ರೂಪದಲ್ಲಿ ಇರ್ತಾವೆ. ಅಪರ್ಯಾಪ್ತ ಕೊಬ್ಬು ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ತೆಂಗಿನ ಎಣ್ಣೆ ಇವೆಲ್ಲನೂ ಕೂಡ ಯಾವುದು ಲಿಕ್ವಿಡ್ ಫಾರ್ಮಲ್ಲಿ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇದು ಬಿಸಿ ಕೊಟ್ಟರಷ್ಟೇ ಇದೇನಾಗ್ತಿದೆ, ನಿಮಗೆ ಸಾಮಾನ್ಯ ಸ್ಥಿತಿಗೆ ದ್ರವ ರೂಪಕ್ಕೆ ಬರ್ತಾ ಹೋಗುತ್ತೆ ಸಾಮಾನ್ಯವಾಗಿ ಪರ್ಯಾಪ್ತ ಕೊಬ್ಬುಗಳು. ಓಕೆ, ಇಲ್ಲಿ ಹೈಡ್ರೋಜನೇಷನ್, ಇಲ್ಲಿ ಎಕ್ಸಾಂಪಲ್ ಕೇಳ್ತಾನೆ, ಹೈಡ್ರೋಜನೀಕರಣ ಎಂದರೇನು? ಇಲ್ಲಿ ಕ್ವಶನ್ಸ್ ಕೇಳ್ಬೋದು. ಹೈಡ್ರೋಜನೀಕರಣ ಅಥವಾ ಹೈಡ್ರೋಜನೇಷನ್ ಅಂತ ಕೇಳ್ಬೋದು. ಹೈಡ್ರೋಜನ್ ಅನಿಲವನ್ನು ಅರ್ಥ ಮಾಡ್ಕೊಳ್ಳಿ. ಹೈಡ್ರೋಜನ್ ಅನಿಲಗಳನ್ನು ನಾವೇನು ಮಾಡ್ತೀವಿ, ದ್ರವ ರೂಪದ ಎಣ್ಣೆಗೆ, ಸೊ ಪರ್ಯಾಪ್ತ ಘನಕೊಬ್ಬಾಗಿ ಪರಿವರ್ತಿಸೋದಕ್ಕೆ ನಾವು ಹೈಡ್ರೋಜನೀಕರಣ ಅಂತ ಕರಿತಾ ಹೋಗ್ತೀವಿ. ಅಂದರೆ ಹೈಡ್ರೋಜನ್ ಅನಿಲವನ್ನು ಹಾಯಿಸೋದ್ರ ಮುಖಾಂತರ ದ್ರವ ರೂಪದಲ್ಲಿರುವಂಥ ಎಣ್ಣೆಗಳನ್ನು ನಾವು ಕೊಬ್ಬಾಗಿ ಪರಿವರ್ತನೆಯಾಗಿ ಮಾಡ್ತಾ ಹೋಗ್ತೀವಿ, ಪರ್ಯಾಪ್ತ ಘನ ಕೊಬ್ಬುಗಳಾಗಿ ಪರಿವರ್ತನೆ ಮಾಡ್ತೀವಿ. ಇದಕ್ಕೆ ನಾವು ಹೈಡ್ರೋಜನೀಕರಣ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದು, ವನಸ್ಪತಿ ಅಂದರೆ ಡಾಲ್ಡಾವನ್ನು ಇದಕ್ಕೆ ಎಕ್ಸಾಂಪಲ್ ಆಗಿ ನೀವು ಕೊಡಬಹುದು. ಇನ್ನು ಈ ಕೊಬ್ಬಿನ ಕೊರತೆಯಿಂದ ಬರುವಂತಹ ರೋಗ ಯಾವುದು? ಸೊ ಫೈನೋಡರ್ಮ ಅಂದರೆ ಚರ್ಮದ ರೋಗ. ಈ ಫ್ರೈನೋಡರ್ಮ ಅಂತ ಚರ್ಮದ ರೋಗ ಬರ್ತಾ ಹೋಗುತ್ತೆ. ಯಾವುದರಿಂದ, ಕೊಬ್ಬಿನ ಕೊರತೆಯಿಂದ ಬರುವ ರೋಗ ಯಾವುದು? ಇದು ಕೂಡ ಡಾಟ್ ಎಕ್ಸಾಂಪಲ್ ಕ್ವಶನ್ಸ್ ಕೇಳೋ ಸಾಧ್ಯತೆ ಇದೆ. ಇನ್ನು ಕೊಬ್ಬಿನಲ್ಲಿಯೇ ಕರಗುವಂತಹ ವಿಟಮಿನ್ಗಳು ಯಾವುದು? ಇದೆಷ್ಟೋ ಎಕ್ಸಾಂಪಲ್ ರಿಪೀಟ್ ಕ್ವಶನ್ಸ್ ಕೂಡ ಹೌದು. ADEK, ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ ಎಂಬುದು ಕೊಬ್ಬಿನಲ್ಲಿ ಕರಗುವಂತಹ ಪ್ರಮುಖವಾದಂಥ ವಿಟಮಿನ್ಸ್ಗಳಾಗಿವೆ. ಕೊಬ್ಬಿನ ಅಧಿಕ ಸೇವನೆಯಿಂದ ಉಂಟಾಗುವಂಥ ರೋಗಗಳು ಯಾವ್ಯಾವುದು? ನಾವು ಕೊಬ್ಬನ್ನು ಅಧಿಕವಾಗಿ ತಿಂತಾ ಇದ್ದರೆ, ನಾವು ಕಡಿಮೆ ತಿನ್ನೋದ್ರಿಂದ ಕೊಬ್ಬು ಪ್ರಮಾಣ ಕಡಿಮೆ ಇದ್ದರೆ ಫೈನೋಡರ್ಮ ಅನ್ನೋ ಕಾಯಿಲೆ ಬರುತ್ತೆ. ಅಧಿಕವಾಗಿ ಕೊಬ್ಬು ತಿಂತಾ ಇದ್ದರೆ ಹೃದಯಾಘಾತ, ಸೊ ಹೃದಯಾಘಾತ ಕೂಡ ಆಗ್ತಾ ಹೋಗುತ್ತೆ. ಅಥೆರೋಸ್ಕ್ಲೆರೋಸಿಸ್ ಅನ್ನೋ ಕಾಯಿಲೆನೂ ಕೂಡ ಬರ್ತಾ ಹೋಗುತ್ತೆ. ಇದಕ್ಕೆ ಅಪಧಮನಿ ಕಠಿಣ್ಯ ಸ್ಥಿತಿ ಅಂತ ಕರಿತಾ ಹೋಗ್ತೀವಿ. ಸೊ ಇತ್ಯಾದಿ ಕಾಯಿಲೆಗಳು ಕೂಡ ಕೊಬ್ಬಿನ ಅಧಿಕ ಸೇವನೆಯಿಂದನೂ ಕೂಡ ನಮಗೆ ಬರ್ತಾ ಹೋಗುತ್ತೆ. ಇನ್ನು ಮುಂದಿನ ಟಾಪಿಕ್ಕು ಪ್ರೋಟೀನ್ಸ್ಗಳು. ಈ ಪ್ರೋಟೀನ್ಸ್ಗಳಿರುವಂತಹ ಪ್ರಮುಖವಾದಂಥ ಧಾತು ಯಾವುದು ಅಂತಲೂ ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಇಲ್ಲಿ ಪ್ರಮುಖವಾದಂಥ ಧಾತುಗಳೆಂದರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಪ್ರೋಟೀನ್. ಸೊ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಮತ್ತು ನೈಟ್ರೋಜನ್ ಇವೆಲ್ಲವೂ ಕೂಡ ಪ್ರೋಟೀನ್ಗಳ ಪ್ರಮುಖವಾದಂಥ ಧಾತುಗಳಾಗಿವೆ. ಈ ಪ್ರೋಟೀನ್ಗಳಿಂದ ನಾವು ಪ್ರೋಟೀನ್ ತೊಗೋಬೇಕು ಅಂದರೆ ಏನೇನು ತಿನ್ನಬೇಕಾಗತ್ತೆ? ಈ ಬೇಳೆಕಾಳುಗಳನ್ನು, ಸೋಯಾ ಅವರೆ, ಕಡಲೆ ಬೀಜ, ಹಾಲು, ಮೊಟ್ಟೆ ಇತ್ಯಾದಿಗಳ ಸೇವನೆಯಿಂದ ನಾವು ಪ್ರೋಟೀನ್ಗಳು ಸಿಗ್ತಾ ಹೋಗ್ತವೆ.
ಉದಾಹರಣೆಗೆ ಯಾವುದು? ಪ್ರೋಟೀನ್ಗೆ ಇನ್ಸುಲಿನ್, ಹಿಮೋಗ್ಲೋಬಿನ್, ಕೆರಾಟಿನ್, ಗ್ಲುಕಾನ್ ಇವೆಲ್ಲವೂ ಕೂಡ ಪ್ರೋಟೀನ್ಗಳಿಗೆ ಉದಾಹರಣೆಗಳು ಆಗಿದೆ. ನೀವು ಇಲ್ಲಿ ಕೂಡ ಗಮನಿಸ್ತಾ ಹೋಗೋದು ಅತ್ಯಂತ ಪ್ರಮುಖವಾಗಿರೋಂಥದ್ದು ಪ್ರೋಟೀನ್ಗಳಿಗೆ ಎಕ್ಸಾಂಪಲ್ ಯಾವುದು ಅಂತ ಕೂಡ ಕೇಳ್ತಾನೆ. ಇನ್ಸುಲಿನ್, ಹಿಮೋಗ್ಲೋಬಿನ್, ಕೆರಾಟಿನ್, ಗ್ಲುಕಾನ್ ಇತ್ಯಾದಿಗಳು. ಓಕೆ, ಹಾಲಿನಲ್ಲಿರುವಂತಹ ಪ್ರೋಟೀನ್ಸ್ಗಳು ಯಾವುದು ಅಂತ ಎಕ್ಸಾಂಪಲ್ ಕೇಳ್ಬೋದು. ಇದು ಒಂದು ಕಡೆಗೆ ಏನು ಮಾಡ್ತಾನೆ, ಆಹಾರ ಪದಾರ್ಥಗಳು, ಇನ್ನೊಂದು ಕಡೆಗೆ ಪ್ರೋಟೀನ್ಗಳನ್ನ ಕೊಟ್ಬಿಡ್ತಾನೆ. ಎರಡು ಮ್ಯಾಚಿ ಫಾಲೋಯಿಂಗ್ ಕೂಡ ಕೇಳ್ಬೋದು. ಬರೀ ಹಾಲು, ಕೇಸಿನ್. ಇಲ್ಲಿ ಹಾಲಿನಲ್ಲಿರುವಂಥ ಪ್ರೋಟೀನ್ ಯಾವುದು? ಕೇಸಿನ್. ಇದು ಕೂಡ ಎಕ್ಸಾಂಪಲ್ ಕೇಳ್ಬೋದು. ಮೊಟ್ಟೆಯಲ್ಲಿರುವ ಪ್ರೋಟೀನ್ ಯಾವುದು? ಅಲ್ಬುಮಿನ್. ಮೊಟ್ಟೆಯಲ್ಲಿರುವ ಪ್ರೋಟೀನ್ ಯಾವುದು? ಅಲ್ಬುಮಿನ್. ಬೇಳೆಕಾಳುಗಳು ಅಥವಾ ಬೇಳೆಗಳಲ್ಲಿ ಅಥವಾ ಬೇಳೆ ಬೀಜಗಳಲ್ಲಿ ಇರುವಂಥ ಪ್ರೋಟೀನ್ಗಳು ಗ್ಲೊಬ್ಯುಲಿನ್. ಪ್ರೋಟೀನ್ಗಳ ಮೂಲ ಘಟಕ ಯಾವುದು ಅಂತ ಕೂಡ ಕೇಳ್ತಾನೆ. ಈ ಪ್ರೋಟೀನ್ಗಳ ಮೂಲ ಘಟಕ ಅಮೈನೋ ಆಮ್ಲಗಳು. ಎಷ್ಟು ಎಕ್ಸಾಂಪಲ್ ರಿಪೀಟ್ ಕ್ವಶನ್ಸ್ ಕೂಡ ಆಗಿದೆ, ಇದನ್ನು ಬರ್ಕೋಬೇಕು. ಪ್ರೋಟೀನ್ಗಳ ಮೂಲ ಘಟಕ ಅಮೈನೋ ಆಮ್ಲಗಳು. ಈ ಅತ್ಯಂತ ಸರಳ ಅಮೈನೋ ಆಮ್ಲ ಯಾವುದು ಅಂತ ಕೇಳ್ತೇನೆ. ಅತ್ಯಂತ ಸರಳವಾಗಿರುವಂತಹ ಅಮೈನೋ ಆಮ್ಲ ಗ್ಲೈಸಿನ್. ಅತ್ಯಂತ ಸರಳ ಅಮೈನೋ ಆಮ್ಲ ಗ್ಲೈಸಿನ್. ಈ ಉಗುರು ಮತ್ತು ಕೂದಲನ್ನು ಸುಟ್ಟಾಗ ಒಂದು ರೀತಿ ಕೆಟ್ಟ ವಾಸನೆ ಬರುತ್ತದೆ. ಕಾರಣ ಏನು? ಇದು ಗಂಧಕದ ಡೈಆಕ್ಸೈಡ್ ಅಂತ ಸಲ್ಫರ್ ಡೈಆಕ್ಸೈಡನ್ನು ಹೊಂದಿರುತ್ತೆ. ಹಾಗಾಗಿ ಉಗುರು ಮತ್ತು ನಿಮ್ಮ ಕೂದಲನ್ನು ಸುಟ್ಟಾಗ ಒಂದು ರೀತಿಯ ಸ್ಮೆಲ್ ಕೂಡ ಬರ್ತಾ ಹೋಗುತ್ತೆ. ಓಕೆ, ಇವೆಲ್ಲವೂ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆನ್ಲೈನಲ್ಲಿರುವಂತಹ ಆನ್ಸರ್ಗಳು. ಇನ್ನು ಪ್ರೋಟೀನ್ ನ್ಯೂನತೆ ಕಾಯಿಲೆಗಳು, ಪ್ರೋಟೀನ್ ಡಿಫಿಷಿಯನ್ಸಿಯಿಂದ ಬರುವಂಥ ಕಾಯಿಲೆಗಳು ಯಾವ್ಯಾವುದು? ಕ್ವಾರ್ಸಿಯೋರ್ಕರ್. ಇದು ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾನೆ. ಪ್ರೋಟೀನ್ ಕಡಿಮೆ ಆಗೋದ್ರಿಂದ ಬರುವಂಥ ಕಾಯಿಲೆಗಳು ಯಾವುದು? ಕ್ವಾರ್ಸಿಯೋರ್ಕರ್. ಮತ್ತು ಮರಾಸ್ಮಸ್, ದುರ್ಬಲ ಮಾನಸಿಕ ಆರೋಗ್ಯ, ಎಡಿಮಾ, ಅಂಗಾಂಗ ವೈಫಲ್ಯ, ಸ್ನಾಯು ಅಂಗಾಂಶಗಳ ವ್ಯರ್ಥ ಕುಗ್ಗುವಿಕೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯ ದೌರ್ಬಲ್ಯ. ಇವೆಲ್ಲದೂ ಕೂಡ ಪ್ರೋಟೀನ್ ನ್ಯೂನತೆಗಳಿಂದ ಬರುವಂತಹ ಕಾಯಿಲೆಗಳು. ಹಾಗಾಗಿ ಈ ಪ್ರೋಟೀನ್ಗಳು ಅಂದರೆ ಯಾವುದು? ಪ್ರೋಟೀನ್ಗಳು ತಿನ್ನಬೇಕು ಅಂದರೆ ಯಾವುದನ್ನು ಸೇವಿಸಬೇಕು? ಈ ಪ್ರೋಟೀನಿಂದ ಬರುವಂಥ ಪ್ರಮುಖವಾದಂಥ ಕಾಯಿಲೆಗಳು ಯಾವುದಂತೂ ಕೂಡ ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆಗಳು ಇರುತ್ತೆ. ನೆಕ್ಸ್ಟ್ ಟಾಪಿಕ್ ನೋಡೋಣ. ಅತ್ಯಂತ ಪ್ರಮುಖ ಜೀವಸತ್ವಗಳು, ವಿಟಮಿನ್ಗಳ ಪಿತಾಮಹ ಯಾರು? ಜೀವಸತ್ವದ ಪಿತಾಮಹ ಯಾರು ಅಂತ ಕೇಳ್ಬೋದು. ಈ ಜೀವಸತ್ವದ ಪಿತಾಮಹ ಕ್ಯಾಸಿಮಿರ್ ಫಂಕ್ ಅನ್ನೋನು ಜೀವಸತ್ವಗಳ ಪಿತಾಮಹ ಅಂತ ಕರಿತಾ ಹೋಗ್ತೀವಿ. ಆಲ್ರೆಡಿ ಇದು ಎಕ್ಸಾಮಲ್ಲಿ ಕೂಡ ಕೇಳಿದ್ದಾನೆ. ಜೀವಸತ್ವಗಳು ಅಥವಾ ವಿಟಮಿನ್ಸ್ಗಳ ಫಾದರ್ ಆಫ್ ವಿಟಮಿನ್ಸ್ ಅಂತ ಕೇಳಿದ್ರೆ ಕ್ಯಾಸಿಮಿರ್ ಫಂಕ್. ಇನ್ನು ಕೊಬ್ಬಿನಲ್ಲಿಯೇ ಕರಗುವ ವಿಟಮಿನ್ಗಳು ADEK. ಆಲ್ರೆಡಿ ಕೂಡ ಹೇಳಿದ್ದೀನಿ ಇದನ್ನು. ADEK ಕೊಬ್ಬಿನಲ್ಲಿ ಕರಗುವಂಥ ಪ್ರಮುಖವಾದಂಥ ವಿಟಮಿನ್. ಇನ್ನು ಈ ವಿಟಮಿನ್ಗಳು ಯಾವ್ಯಾವ ವಿಟಮಿನ್ಗಳು, ಅವು ಸೋರ್ಸಸ್ ಎಲ್ಲೆಲ್ಲಿ ಸಿಗ್ತಾ ಹೋಗುತ್ತೆ ಮತ್ತು ಅದನ್ನು ಕಂಡುಹಿಡಿದಂಥ ವರ್ಷ ಯಾವುದು ಅಂತ ನೋಡ್ತಾ ಹೋಗೋಣ. ಇನ್ನು ವಿಟಮಿನ್ B1. ಈ ವಿಟಮಿನ್ B1 ರೈಸ್ ಬರ್ನ್ ಅಂತ ಬ್ರಾನ್ ಅಂತ ಕರಿತೀವಿ. ಅಂದರೆ ಅಕ್ಕಿಯ ತೌಡು, ಅಕ್ಕಿಯ ಮೇಲಿರುತ್ತಲ್ಲ ಒಟ್ಟು, ಅದರಲ್ಲಿ ನಮಗೆ ಈ ವಿಟಮಿನ್ B1 ಸಿಗ್ತಾ ಹೋಗುತ್ತೆ. ಇದನ್ನು ಕಂಡುಹಿಡಿದಿದ್ದು 1910ರಲ್ಲಿ ಇದನ್ನು ಕಂಡುಹಿಡಿತಾರೆ. ಇನ್ನು ವಿಟಮಿನ್ ಎ ಕಾರ್ಡ್ಮೀನಿನ ಲಿವರ್ ಎಣ್ಣೆಯಲ್ಲಿ ಕಂಡುಬರ್ತಾ ಹೋಗುತ್ತೆ. ಇದನ್ನು ಕಂಡುಹಿಡಿದಿದ್ದು 1913ರಲ್ಲಿ ಇದನ್ನು ಕಂಡುಹಿಡಿತಾರೆ. ಇನ್ನು ವಿಟಮಿನ್ ಸಿ ಸಿಟ್ರಿಕ್ ಅಂಶವನ್ನು ಹೊಂದಿರುವಂಥ ಫ್ರೂಟ್ಸ್ಗಳಲ್ಲಿ ವಿಟಮಿನ್ ಸಿ ಸಿಗ್ತಾ ಹೋಗುತ್ತೆ. ಇದನ್ನು ಕಂಡುಹಿಡಿದು 1920ರಲ್ಲಿ ಇದನ್ನು ಕಂಡುಹಿಡಿತಾರೆ. ಇನ್ನು ವಿಟಮಿನ್ ಡಿ, ಕಾಡ್ ಲಿವರ್ ಎಣ್ಣೆಯಲ್ಲಿ ಈ ವಿಟಮಿನ್ ಡಿ ಸಿಗ್ತಾ ಹೋಗುತ್ತೆ. ಮತ್ತು ಸೂರ್ಯನ ಬೆಳಕಿನಲ್ಲಿ, ಎಷ್ಟು ಎಕ್ಸಾಂಪಲ್ ಸಿಗ್ತಾ ಕೇಳಿದ್ದಾನೆ. ಸೂರ್ಯನ ಬೆಳಕಿನಿಂದ ಪಡೆಯುವ ವಿಟಮಿನ್ ಯಾವುದು? ಡಿ. ಸೊ ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿಯನ್ನು ಪಡಿತಾ ಹೋಗ್ತೀವಿ. ಇದನ್ನು ಕಂಡುಹಿಡಿದದ್ದು 1920ರಲ್ಲಿ. ಇನ್ನು ವಿಟಮಿನ್ B2. ಈ ವಿಟಮಿನ್ B2 ಎಲ್ಲಿ ಸಿಗುತ್ತೆ? ಡೈರಿ ಉತ್ಪನ್ನಗಳಲ್ಲಿ, ಮೊಟ್ಟೆಗಳಲ್ಲಿ, ಮೀಟ್ಗಳಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನು ವಿಟಮಿನ್ ಬಿ. ಇದನ್ನು ಕಂಡುಹಿಡಿದಿದ್ದು 1920ರಲ್ಲಿ. ವಿಟಮಿನ್ ಇ. ಇನ್ನು ಇದು ಅಡುಗೆ ಎಣ್ಣೆ, ನೀವು ಯೂಸ್ ಮಾಡುವಂಥ ಅಡುಗೆ ಎಣ್ಣೆ ಮತ್ತು ಹಣ್ಣುಗಳಲ್ಲಿ ವಿಟಮಿನ್ ಇ ಸಿಗ್ತಾ ಹೋಗುತ್ತೆ. ಇದನ್ನು ಕಂಡುಹಿಡಿದು 1922ರಲ್ಲಿ ಇದನ್ನು ಕಂಡುಹಿಡಿದಿದ್ದಾರೆ. ಸೊ ಇನ್ನು ವಿಟಮಿನ್ B12 ಇದು ಪಿತ್ತಕೋಶ, ಮೊಟ್ಟೆ, ಹಣ್ಣುಗಳು, ಪ್ರಾಣಿಯ ಉತ್ಪನ್ನಗಳಲ್ಲಿ ಈ ವಿಟಮಿನ್ B12 ಸಿಗ್ತಾ ಹೋಗುತ್ತೆ. ಇದನ್ನು ಕಂಡುಹಿಡಿದಿದ್ದು 1926ರಲ್ಲಿ ಇದನ್ನು ಕಂಡುಹಿಡಿದಿದ್ದಾರೆ. ಇನ್ನು ಹಸಿರು ತರಕಾರಿಗಳು ಅಥವಾ ಸೊಪ್ಪುಗಳಲ್ಲಿ ವಿಟಮಿನ್ ಕೆ ಅನ್ನೋದು ಸಿಗ್ತಾ ಹೋಗುತ್ತೆ.
ಇದರ ಉಪಯೋಗ ರಕ್ತದ ಹೆಪ್ಪುಗಟ್ಟುವಿಕೆಗೆ ಇದು ಸಹಾಯವಾಗಿದೆ ಮತ್ತು ಪ್ರೋಟೀನ್ಗಳನ್ನು ಸಂಶ್ಲೇಷಣೆಯ ಪಾತ್ರವನ್ನು ನಿರ್ವಹಿಸ್ತವೆ. ಪ್ರೋಟೀನ್ಗಳಲ್ಲಿ ಸಂಶ್ಲೇಷಣೆಯ ಪಾತ್ರವನ್ನು ನಿರ್ವಹಿಸುವಂಥ ಪ್ರೋಟೀನ್ ಯಾವುದು ಅಂತ ಕೇಳಿದರೆ ವಿಟಮಿನ್ ಕೆ ಮತ್ತು ಇದರದ ಇನ್ನೊಂದು ಉಪಯೋಗ ಏನು, ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಸಹಾಯ ಆಗ್ತಾ ಹೋಗುತ್ತೆ. ಸೊ ಬ್ಲಡ್ ಕ್ಲಾಟ್ ಆಗಲಿಕ್ಕೆ ಕೂಡ ಯಾವ್ದು ಬೇಕು, ವಿಟಮಿನ್ ಕೆನ ಅವಶ್ಯಕತೆ ಇದೆ. ಇದನ್ನು ಕಂಡುಹಿಡಿದಿದ್ದು 1929ರಲ್ಲಿ ಇದನ್ನು ಕಂಡುಹಿಡಿತಾರೆ. ವಿಟಮಿನ್ B5, ಈ ವಿಟಮಿನ್ B5ಗಳು ಧಾನ್ಯಗಳು, ಮಾಂಸಗಳಲ್ಲಿ ಕಂಡು ಬರ್ತಾ ಹೋಗುತ್ತೆ. ಇದನ್ನು 1931ರಲ್ಲಿ ಇದನ್ನು ಕಂಡುಹಿಡಿತಾರೆ. ಇನ್ನು ವಿಟಮಿನ್ B7 ಇದು ಕೂಡ ವಿಟಮಿನ್ B7 ಕೂಡ ಮಾಂಸ, ಡೈರಿಯ ಉತ್ಪನ್ನಗಳು ಮತ್ತು ಮೊಟ್ಟೆಗಳಲ್ಲಿ ಇದನ್ನು ಸಿಗ್ತಾ ಹೋಗುತ್ತೆ ನಿಮಗೆ. ಇದನ್ನು ಕೂಡ ಕಂಡುಹಿಡಿದು 1931ರಲ್ಲಿ. ಇನ್ನು ವಿಟಮಿನ್ B6 ಇದು ಸಾಮಾನ್ಯವಾಗಿ ಸಿಗೋದು ಮಾಂಸ, ಡೈರಿಯ ಉತ್ಪನ್ನಗಳು ಮತ್ತು ಮೊಟ್ಟೆಗಳಲ್ಲಿ ಇದನ್ನು ನೋಡ್ಬೋದು. ಇದು ಸಾಮಾನ್ಯವಾಗಿ ಅಮೈನೋ ಆಮ್ಲದ ಚಯಾಪಚಯ ಕ್ರಿಯೆಯಲ್ಲಿ ಮತ್ತು ಚರ್ಮ ರೋಗಗಳನ್ನು ಮತ್ತು ಕುಂಠಿತ ಬೆಳವಣಿಗೆಯನ್ನು ಮತ್ತು ದೇಹ ನಡುಕಗಳನ್ನು ತಡೆಯುವಲ್ಲಿ ಇದು ವಿಟಮಿನ್ B6 ಸಹಾಯಕಾರಿಯಾಗಿದೆ. ಇದನ್ನು ಕಂಡುಹಿಡಿದಿದ್ದು 1934ರಲ್ಲಿ ಇದನ್ನು ಕಂಡುಹಿಡಿತಾರೆ. ವಿಟಮಿನ್ B3 ಇದು ಮಾಂಸಗಳು ಮತ್ತು ಧಾನ್ಯಗಳಿಂದ ಸಿಗ್ತಾ ಹೋಗುತ್ತೆ. ಇದನ್ನು ಕಂಡುಹಿಡಿದಿದ್ದು 1936ರಲ್ಲಿ. ವಿಟಮಿನ್ B9 ಈ ವಿಟಮಿನ್ B9 ಹಸಿರು ತರಕಾರಿಗಳು ಮತ್ತು ಸೊಪ್ಪುಗಳಲ್ಲಿ ಸಿಗುತ್ತೆ. ಇದು ಕೂಡ 1941ರಲ್ಲಿ ಇದನ್ನು ಕಂಡುಹಿಡಿದಿದ್ದಾರೆ ಸ್ನೇಹಿತರೆ. ಇನ್ನು ವಿಟಮಿನ್ಸ್ಗಳು ಅದರ ರಾಸಾಯನಿಕ ಹೆಸರು ಮತ್ತು ಕಾಯಿಲೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿನ ನಾವಿಲ್ಲಿ ನೋಡ್ತಾ ಹೋಗೋಣ. ವಿಟಮಿನ್ ಎ, ಈ ವಿಟಮಿನ್ ಎ ಇದರ ರಾಸಾಯನಿಕ ಹೆಸರು ರೆಟಿನಾಲ್. ಈ ರಾಸಾಯನಿಕ ಹೆಸರು ಯಾವುದು, ರೆಟಿನಾಲ್. ಇದು ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಯಾವುದು, ಕಾಯಿಲೆ ಡಿಫಿಷಿಯನ್ಸಿ ಯಾವುದು ಅಂದರೆ ಇರುಳುಗುರುಡುತನ ಅನ್ನೋದು ಇದರಿಂದ ಬರ್ತಾ ಹೋಗುತ್ತೆ. ಇನ್ನು ವಿಟಮಿನ್ B1 ಇದರಿಂದ ರಾಸಾಯನಿಕ ಹೆಸರು ಥಯಾಮಿನ್. ಇದರಿಂದ ಬರುವ ನ್ಯೂನತೆಯಿಂದ ಬರುವಂಥ ಕಾಯಿಲೆ ಬೆರಿ ಪಾಲಿನ್ಯೂರಿಟಿಸ್ ಅಥವಾ ಮಾನಸಿಕ ಅಸ್ವಸ್ಥತೆ ಅಂತ ಕರಿತಾ ಹೋಗ್ತೀವಿ ಇದನ್ನು. ವಿಟಮಿನ್ B1 ಇಂದ ವಿಟಮಿನ್ B2 ಇಂದ ರಿಬೋಫ್ಲಾವಿನ್ ಅಥವಾ ರೈಬೋಫ್ಲಾವಿನ್ ಎಂಬ ರಾಸಾಯನಿಕ ಹೆಸರನ್ನು ಇದು ಹೊಂದಿದೆ. ವಿಟಮಿನ್ B2 ಇದರಿಂದ ಬರುವಂಥ ಕಾಯಿಲೆಗೆ ಫೋಟೋಫೋಬಿಯಾ ಅಂದರೆ ಬೆಳಕು ಕಂಡರೆ ಭಯ ಪಡುವುದನ್ನು ಫೋಟೋಫೋಬಿಯಾ ಅಂತ ಕರಿತಾ ಹೋಗ್ತೀವಿ. ಈ ಫೋಟೋಫೋಬಿಯಾ ಕಾಯಿಲೆ ಕೂಡ ಕಾರಣ ಏನು, ವಿಟಮಿನ್ B2. ಇನ್ನು ವಿಟಮಿನ್ B3, ಈ ವಿಟಮಿನ್ B3ಯ ರಾಸಾಯನಿಕ ಹೆಸರು ಅದು ಪ್ಯಾಥೋಜೆನಿಕ್ ಆಸಿಡ್ ಅಥವಾ ನಿಯಾಸಿನಮೈಡ್ ಅಂತ ಕರಿತಾ ಹೋಗ್ತೀವಿ. ರಾಸಾಯನಿಕ ಹೆಸರು ಪ್ಯಾಥೋಜೆನಿಕ್ ಆಸಿಡ್ ಅಥವಾ ನಿಯಾಸಿನಮೈಡ್. ಇದರಿಂದ ಬರುವಂಥ ಕಾಯಿಲೆ ಪೆಲಗ್ರಾ, ಇದೊಂದು ಚರ್ಮ ವ್ಯಾಧಿ ಆಗಿರುತ್ತೆ. ಮತ್ತು ಅತಿಸಾರ ಭೇದಿ, ಡಯೇರಿಯಾವನ್ನು ಅತಿಸಾರ ಭೇದಿ ಅಂತ ಕರಿತಾ ಹೋಗ್ತೀವಿ. ಡಯೇರಿಯಾ ಕೂಡ ಬರುತ್ತೆ ವಿಟಮಿನ್ B3 ಇಂದ. ಇನ್ನು ವಿಟಮಿನ್ B5ಗೆ ಇರುವಂಥ ರಾಸಾಯನಿಕ ಹೆಸರು ಪ್ಯಾಥೋಜೆನಿಕ್ ಆಸಿಡ್. ಇದು ಕೂಡ ರಾಸಾಯನಿಕ ಹೆಸರು ಪ್ಯಾಥೋಜೆನಿಕ್ ಆಸಿಡ್. ಇದರಿಂದ ಬರುವಂತಹ ಕಾಯಿಲೆ ಪಾಲಿನ್ಯೂರಿಟಿಸ್ ಮಾನಸಿಕ ಅಸ್ವಸ್ಥತೆಯ ಕಾಯಿಲೆ ಬರ್ತಾ ಹೋಗುತ್ತೆ. ವಿಟಮಿನ್ B6 ಇದರ ರಾಸಾಯನಿಕ ಹೆಸರು ಫಿರಿಡಾಕ್ಸಿನ್. ವಿಟಮಿನ್ B6ನ ರಾಸಾಯನಿಕ ಹೆಸರು ಫಿರಿಡಾಕ್ಸಿನ್. ಇದಕ್ಕೆ D3 ಸಿಂಡ್ರೋಮ್ಸ್ಗಳು ಅಂದರೆ ಡರ್ಮಟೈಟಿಸ್, ಡಯೇರಿಯಾ ಮತ್ತು ಡೆಮಿನಿಷಿಯಾ ಕಾಯಿಲೆಗಳೇ ಈ ಒಂದು ವಿಟಮಿನ್ B6 ಕೊರತೆಯಿಂದ ಬರ್ತಾ ಹೋಗುತ್ತೆ. ಇನ್ನು ವಿಟಮಿನ್ B12 ಇಂದ ರಾಸಾಯನಿಕ ಹೆಸರು ಸಯಾನೋಕೊಬಾಲಮಿನ್ ಅಂತ ಕರಿತಾ ಹೋಗ್ತೀವಿ. ರಾಸಾಯನಿಕ ಹೆಸರು ಇದು. ಬರುವಂಥ ಕಾಯಿಲೆ ರಕ್ತಹೀನತೆ ಇದರಿಂದ ಬರ್ತಾ ಹೋಗುತ್ತೆ. ಮತ್ತು ವಿಟಮಿನ್ ಸಿ, ಈ ವಿಟಮಿನ್ ಸಿಗೆ ರಾಸಾಯನಿಕ ಅಸರ್ಬಿಕ್ ಆಮ್ಲ ಅಂತ ಕರಿತಾ ಹೋಗ್ತೀವಿ. ಇದರಿಂದ ಬರುವಂತಹ ಕಾಯಿಲೆ ಸ್ಕರ್ವಿ ಅಂದರೆ ವಸಡುಗಳಲ್ಲಿ ರಕ್ತಸ್ರಾವ ಆಗೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ವಿಟಮಿನ್ ಡಿ ಇಂದ ರಾಸಾಯನಿಕ ಹೆಸರು ಕ್ಯಾಲ್ಸಿಪೆರಲ್. ವಿಟಮಿನ್ ಡಿನ ರಾಸಾಯನಿಕ ಹೆಸರೇನು, ಕ್ಯಾಲ್ಸಿಪೆರಲ್. ಇದರಿಂದ ಬರುವಂಥ ರೋಗ ಮಕ್ಕಳಲ್ಲಿ ಕಂಡು ಬಂದರೆ ರಿಕೆಟ್ಸ್ ರೋಗ ಅಂತ ಕರಿತೀವಿ. ವಯಸ್ಕರಲ್ಲಿ ಕಂಡು ಬಂದರೆ ಆಸ್ಟಿಯೋಮಲಾಸಿಯಾ ಎಂಬ ಹೆಸರಿಂದ ಕರಿತಾ ಹೋಗ್ತೀವಿ. ಎರಡು ರೀತಿಯ ಕಾಯಿಲೆಗಳು ಬರ್ತವೆ, ಮಕ್ಕಳಲ್ಲಿ ರಿಕೆಟ್ಸ್ ಮತ್ತು ವಯಸ್ಕರಲ್ಲಿ ಆಸ್ಟಿಯೋಮಲಾಸಿಯಾಸ್ ಅಂತ ಕರಿತಾ ಹೋಗ್ತೀವಿ. ವಿಟಮಿನ್ ಇ ರಾಸಾಯನಿಕ ಹೆಸರು ಟೋಕೋಫೆರಲ್. ವಿಟಮಿನ್ ಇನ ರಾಸಾಯನಿಕ ಹೆಸರು ಟೋಕೋಫೆರಲ್. ಇದರಿಂದ ಬಂಜೆತನ ಬರುತ್ತದೆ. ಇದರಿಂದ ಬರುವಂಥ ರೋಗ ಡಿಫಿಷಿಯನ್ಸಿ ಯಾವುದು, ಬಂಜೆತನ. ವಿಟಮಿನ್ ಕೆ ರಾಸಾಯನಿಕ ಹೆಸರು ಪಿಲೋಕ್ವಿನೋನ್ ಅಥವಾ ಮೆನಾಕ್ವಿನೋನ್ಸ್ ಅಂತ ಕರಿತಾ ಹೋಗ್ತೀವಿ. ರಾಸಾಯನಿಕ ಹೆಸರು ಇದು. ವಿಟಮಿನ್ ಕೆ ಇಂದ ಆಗೋದೇನು, ಅಧಿಕವಾದ ರಕ್ತಸ್ರಾವ ಆಗ್ತಾ ಹೋಗುತ್ತೆ ವಿಟಮಿನ್ ಕೆ ಇಂದ.
ಸೊ ಇದರಿಂದ ಬರುವಂಥ ಡಿಸೀಸ್ ವಿಟಮಿನ್ ಕೆಯಿಂದ ಬರುವಂಥ ಡಿಸೀಸ್ ಯಾವುದು? ಅಧಿಕ ರಕ್ತಸ್ರಾವ. ಓಕೆ, ಇವೆಲ್ಲನೂ ಕೂಡ ವಿಟಮಿನ್ಸ್ಗಳು. ವಿಟಮಿನ್ಸಿಂದ ಸಾಮಾನ್ಯವಾಗಿ ಎಕ್ಸಾಮಲ್ಲಿ ಏನು ಕೇಳ್ಬೋದು? ವಿಟಮಿನ್ಗಳ ರಾಸಾಯನಿಕ ಹೆಸರು ಕೇಳ್ಬೋದು, ಅಥವಾ ಬರುವಂಥ ಡಿಫಿಷಿಯನ್ಸಿ ರೋಗಗಳ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಇವರು ಕೂಡ ಹಲವಾರು ಬಾರಿ ಕ್ವಶನ್ಸ್ ಕೂಡ ಕೇಳಿದ್ದಾನೆ ಇದ್ರ ಬಗ್ಗೆ. ಇನ್ನು ಮಿನರಲ್ಸ್ಗಳು, ಖನಿಜಗಳು. ಈ ಹಲವಾರು ಖನಿಜಗಳು, ಮನುಷ್ಯನ ದೇಹಕ್ಕೂ ಕೂಡ ಖನಿಜಗಳ ಅವಶ್ಯಕತೆ ಅತ್ಯಂತ ಪ್ರಮುಖವಾಗಿದೆ. ಅದೇ ರೀತಿಯಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕಬ್ಬಿಣ ಐರನ್. ಹಾಗಾಗಿ ಈ ಕಬ್ಬಿಣ ಐರನ್ ಎಷ್ಟು ಇಂಪಾರ್ಟೆಂಟ್ ಮನುಷ್ಯನಿಗೆ? ರಕ್ತದ ಹಿಮೋಗ್ಲೋಬಿನಲ್ಲಿ ಕಂಡು ಬರ್ತಾ ಹೋಗ್ತದೆ. ಆಮ್ಲಜನಕವನ್ನು ಸಾಗಾಟ ಮಾಡಲಿಕ್ಕೆ ಕೂಡ ಯಾವ್ದು ಬೇಕಾಗುತ್ತೆ ನಿಮಗೆ? ಕಬ್ಬಿಣ. ಸೊ ರಕ್ತವನ್ನು ರಕ್ತದಲ್ಲಿ ಆಮ್ಲಜನಕವನ್ನು ಕ್ಯಾರಿ ಮಾಡಿ ಕೂಡ ಈ ಕಬ್ಬಿಣನೂ ಕೂಡ ಬೇಕಾಗುತ್ತೆ. ರಕ್ತದ ಹಿಮೋಗ್ಲೋಬಿನಲ್ಲಿ ಇದು ಕಂಡು ಬರ್ತಾ ಹೋಗುತ್ತೆ. ಈ ಸಾಮಾನ್ಯವಾಗಿ ಕಾಳುಗಳಲ್ಲಿ ಮತ್ತು ತರಕಾರಿಗಳಲ್ಲಿ ಕಬ್ಬಿನಾಂಶವನ್ನು ಕೂಡ ನೋಡ್ತಾ ಹೋಗ್ಬೋದು. ಇದರ ಕೊರತೆಯಿಂದ ಬರುವಂಥ ರೋಗನ ಯಾವುದು? ಅನಿಮಿಯಾ. ಸೊ ಅನಿಮಿಯಾನ ರೋಗ ಕಬ್ಬಿಣದ ಕೊರತೆಯಿಂದ ದೇಹದಲ್ಲಿ ಬರುವಂಥ ರೋಗ ಯಾವುದು? ಅನಿಮಿಯಾ. ಇನ್ನು ಪೊಟ್ಯಾಸಿಯಂ. ಈ ಪೊಟ್ಯಾಸಿಯಂ ಇದು ಸ್ನಾಯು ಚಟುವಟಿಕೆ ಮತ್ತು ಆಮ್ಲ ಪ್ರತ್ಯಾಮ್ಲಗಳಿಗೆ ಅತ್ಯಂತ ಅವಶ್ಯಕ. ಮನುಷ್ಯನ ಸ್ನಾಯು ಚಟುವಟಿಕೆಯಿಂದ ಇರಬೇಕಾದ್ರೆ ಮತ್ತು ಆಮ್ಲ ಪ್ರತ್ಯಾಮ್ಲಗಳು ಗಳಿಗೆ ಈ ಒಂದು ಪೊಟ್ಯಾಸಿಯಂ ಅತ್ಯಂತ ಅವಶ್ಯಕವಾಗಿದೆ. ಇದರ ಕೊರತೆಯಿಂದ ಕಲೇಮಿಯಾ ಎಂಬ ರೋಗನೂ ಕೂಡ ಕಂಡುಬರುತ್ತೆ. ಕಲೇಮಿಯಾ ಅನ್ನೋ ರೋಗನೂ ಕೂಡ ಕಂಡುಬರುತ್ತೆ. ದೇಹದಲ್ಲಿ ಪೊಟ್ಯಾಸಿಯಂ ಕಡಿಮೆ ಆದರೆ ಯಾವ ರೋಗ ಕಂಡುಬರುತ್ತೆ ಅಂತ ಕೇಳ್ತಾನೆ. ಕಲೇಮಿಯಾ ಅನ್ನೋ ರೋಗ ಕಂಡುಬರ್ತಾ ಹೋಗುತ್ತೆ. ಕ್ಲೋರಿನ್. ಸೊ ಜಠರದಲ್ಲಿ, ನಿಮ್ಮ ಹೊಟ್ಟೆಯಲ್ಲಿ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಉತ್ಪಾದನೆಗೆ ಸಹಾಯವಾಗುತ್ತೆ. ಸೊ ಕ್ಲೋರಿನನ್ನು ಮಾನವ ದೇಹದ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪಾದನೆಗೆ ಸಹಾಯವಾಗೋದು ಯಾವುದು ಅಂತ? ಕ್ಲೋರಿನ್. ಸೊ ಇದನ್ನು ಉಪ್ಪಿನ ಮೂಲಕನೂ ಕೂಡ ನಾವು ಸೇವಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಉಪ್ಪಿನ ಮೂಲಕ ಇದನ್ನು ಕ್ಲೋರಿನನ್ನು ಸೇವಿಸ್ತೀವಿ. ಇನ್ನು ರಂಜಕ. ಇದು ಕ್ಯಾಲ್ಸಿಯಂನೊಂದಿಗೆ ಹಲ್ಲು ಮತ್ತು ಮೂಳೆಗಳಲ್ಲಿ ಕಂಡುಬರ್ತಾ ಹೋಗುತ್ತೆ. ಹಲ್ಲು ಮತ್ತು ಮೂಳೆಗಳಲ್ಲಿ ಕಂಡುಬರ್ತಾ ಹೋಗುತ್ತೆ. ಇದು ವಂಶವಾಹಿನಿ ಮತ್ತು ಚಯಾಪಚಯ ಕ್ರಿಯೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಬಹುದು. ವಂಶವಾಹಿನಿ ಮತ್ತು ಚಯಾಪಚಯ ಕ್ರಿಯೆಯಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸೋದು ಯಾವುದು ಅಂತ ಕೇಳಿದ್ರೆ ರಂಜಕ ಎಲ್ಲಿರುತ್ತೆ ಮಾನವದಲ್ಲಿ ಅಂತ ಕೇಳಿದ್ರೆ ಅವನ ಹಲ್ಲು ಮತ್ತು ಮೂಳೆಗಳಲ್ಲಿ ರಂಜಕ ಇರೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಇನ್ನು ಸೋಡಿಯಂ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಮತೋಲನ ಮತ್ತು ಹೃದಯ ಚಟುವಟಿಕೆಗಳಿಗೆ ಸಹಕಾರಿಯಾಗಿದೆ. ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಸಮ ಪ್ರಮಾಣದಲ್ಲಿ ನೋಡ್ಕೊಳ್ಳಿಕ್ಕೆ ಮತ್ತು ಹೃದಯವು ಚಟುವಟಿಕೆಯಿಂದ ಇರಲಿಕ್ಕೆ ಸಹಾಯಕಾರಿಯಾಗಿರುತ್ತೆ. ಯಾವುದು? ಸೋಡಿಯಂ. ಇನ್ನು ಈ ಅಯೋಡಿನಲ್ಲಿ ಥೈರಾಕ್ಸಿನ್ ಎಂಬ ಹಾರ್ಮೋನ್ ಸ್ರವಿಕೆ ಮಾಡಲಿಕ್ಕೆ ಈ ಅಯೋಡಿನ್ ಬೇಕಾಗುತ್ತೆ ನಮಗೆ. ಈ ಅಯೋಡಿನಿಂದ ನಮಗೆ ಬರುವಂಥ ರೋಗ ಗಳಗಂಡ ರೋಗಗಳು ನಮಗೆ ಬರ್ತಾ ಹೋಗುತ್ತೆ. ಅಯೋಡಿನ್ ಕೊರತೆಯಿಂದ ಥೈರಾಯ್ಡ್ ಅಥವಾ ಗಳಗಂಡ ರೋಗ ಬರುತ್ತೆ. ಇದನ್ನು ಅಯೋಡಿನ್ ಇರುವ ಉಪ್ಪುಗಳನ್ನು ಸೇವಿಸೋದ್ರಿಂದ ಈ ರೋಗವನ್ನು ಸಾಮಾನ್ಯವಾಗಿ ನಾವು ನಿವಾರಿಸಬಹುದಾಗಿದೆ. ಕ್ಯಾಲ್ಸಿಯಂ. ಇದು ಹಲ್ಲು ಮತ್ತು ಮೂಳೆಗಳಲ್ಲಿ ಫಾಸ್ಫೇಟ್ನೊಂದಿಗೆ ಕಂಡುಬರುತ್ತದೆ. ಕಂಡುಬರುತ್ತದೆ. ಹಾಲಿನ ಉತ್ಪಾದನೆಗಳಲ್ಲಿ ಹೆಚ್ಚಾಗಿರುತ್ತದೆ. ಇದು ಎಲ್ಲಿ ಜಾಸ್ತಿ ಇರುತ್ತೆ ಕ್ಯಾಲ್ಸಿಯಂ ಅಂತ ಹೇಳಿದ್ರೆ ಹಾಲಿನ ಉತ್ಪನ್ನಗಳಲ್ಲಿ ಹೆಚ್ಚಾಗಿರೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಇನ್ನು ಇದರ ಕೊರತೆಯಿಂದ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಮಟ್ಟ ಕಡಿಮೆಯಾಗಿ ಆಸ್ಟಿಯೋಫೊರೋಸಿಸ್ ಎಂಬ ಕಾಯಿಲೆನೂ ಕೂಡ ಮನುಷ್ಯನಿಗೆ ಬರ್ತಾ ಹೋಗುತ್ತೆ. ಆಸ್ಟಿಯೋಫೊರೋಸಿಸ್ ಎಂಬ ಕಾಯಿಲೆ ಯಾವುದರ ನ್ಯೂನತೆ ಯಾವುದು ಕಡಿಮೆ ಆಗೋದ್ರಿಂದ ದೇಹದಲ್ಲಿ ಬರ್ತಾ ಹೋಗುತ್ತೆ ಅಂದರೆ ಕ್ಯಾಲ್ಸಿಯಂ ಕಡಿಮೆ ಆಗೋದ್ರಿಂದ ಇದು ಆಸ್ಟಿಯೋಫೊರೋಸಿಸ್ ಎಂಬ ಕಾಯಿಲೆ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದುವರೆಗೂ ಕೂಡ ನಾವು ಪ್ರಮುಖವಾದಂಥ ಪ್ರೋಟೀನ್ಸ್ಗಳು, ವಿಟಮಿನ್ಸ್ಗಳು ಮತ್ತು ಕಾರ್ಬೋಹೈಡ್ರೇಟ್ಸ್ ಹಾಗೂ ಖನಿಜಗಳ ಬಗ್ಗೆ ಒಂದಷ್ಟು ಎಕ್ಸಾಮ್ ಓರಿಯೆಂಟೆಡ್ ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ ಸ್ನೇಹಿತರೆ. ಧನ್ಯವಾದಗಳು.